ಬಿಜೆಪಿ ಶಾಸಕರು 25 ವರ್ಷಗಳಲ್ಲಿ ಮಾಡದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು 2.5 ವರ್ಷಗಳಲ್ಲಿ ಮಾಡಿದ್ದಾರೆ ಎಂದು ಬ್ಲಾಕ್ ಅಧ್ಯಕ್ಷ ಬಿಬಿ ಸತೀಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ಮಂತರ್ಗೌಡ ಅವರ ಅಭಿವೃದ್ಧಿ ಕೆಲಸವನ್ನು ಕಂಡು ಬಿಜೆಪಿ ಭ್ರಮನಿರಸನಗೊಂಡು ಪ್ರತಿಭಟನೆ ನೆಪದಲ್ಲಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಸಂತೋಷ ಪಡುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬಿಜೆಪಿ ವಿರೋಧ ಪಕ್ಷದ ಸ್ನೇಹಿತರು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಕಾರಣ ರೋಡು ಆಲೆಕಟ್ಟೆಯಿಂದ ಹರಪಳ್ಳಿಗೆ ಹೋಗುವ ರಸ್ತೆ 7.24 ಕೋಟಿ ವೆಚ್ಚದಲ್ಲಿ ಮಾಡ್ತಿರುವಂಥ ನಿರ್ಮಾಣ ಆಗುವಂಥ ರಸ್ತೆ ತಾಂತ್ರಿಕ ಅಡಚಣೆ ಕಾರಣಗಳಿಂದ ಹಾನಗಲ್ವರೆಗೆ ಒಂದು ಠಾರಿಂಗ್ ವ್ಯವಸ್ಥೆ ಆಗಿದೆ. ಮುಂದೆ ಸಿಮೆಂಟ್ ರಸ್ತೆ ಮಾಡಲಿಕ್ಕಿದ್ದು ಅವರ PWD ಮತ್ತು ಗುತ್ತಿಗೆದಾರರ ಇದರಲ್ಲಿ ಅವರು ಏನೋ ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ಸ್ವಲ್ಪ ಸ್ಲೋ ಆಗಿದೆ. ಫಾರೆಸ್ಟ್ ಕ್ಲಿಯರೆನ್ಸು ಪ್ರತಿಯೊಂದು ವಿಚಾರಗಳಲ್ಲಿ ಸ್ವಲ್ಪ ಡಿಲೇ ಆಗಿರೋದು ನಾವು ಕಾಂಗ್ರೆಸ್ ಪಕ್ಷನೂ ಒಪ್ಕೋತದೆ. 1 ವರ್ಷ ಆಯಿತು, ಬಟ್ ಮಳೆಗಾಲ ತುಂಬ ದಿನಗಳಿಂದ ನಮ್ಮದು ಸ್ವಲ್ಪ ಡಿಲೇ ಆಗಿದೆ. ಈ 8 ಮಾರ್ಚಿಗೆ 7-8 ನವೆಂಬರ್ ಮಳೆ ಇರೋದ್ರಿಂದ ಡಿಸೆಂಬರ್ ನಂತರ ಕೆಲಸ ಕಾಮಗಾರಿ ಹಾನಗಲ್ವರೆಗೂ ಅತ್ಯುತ್ತಮವಾಗಿದೆ. ನೀವು ನೋಡಿದಿರಿ, ನಾವು ನೋಡಿದ್ದೀವಿ, ನೆನ್ನೆ ಸ್ಟ್ರೈಕ್ ಮಾಡುವಂಥ ನಮ್ಮ ಸ್ನೇಹಿತರು ನೋಡಿದ್ರು. ಅಲ್ಲಿ ಹಾನಗಲ್ವರೆಗೂ ಬಂದಿದೆ. ಅಲ್ಲಿಂದ ಮುಂದೆ ಈಚೆಗೆ ಸ್ಕ್ಯಾರಿಫೈ ಮಾಡಿ ಗುಡ್ಡಿಗಳಾಗಿದೆ. ಅದನ್ನು ಈಗ ಸಿಮೆಂಟ್ ರೋಡನ್ನು ಇದೇ ಪ್ಯಾಕೇಜ್ ಇರೋದ್ರಿಂದ ಅದನ್ನು ಫಿನಿಷ್ ಮಾಡೋ ಹಂತದಲ್ಲಿ ಕಾಮಗಾರಿಯಿಂದ ನಮ್ಮ ಗುತ್ತಿಗೆದಾರರು ಮಾಡಬೇಕಿತ್ತು. ಮುಂದಿನ ದಿನಗಳಲ್ಲಿ ಮಾರ್ಚ್ ಎಂಡರೊಳಗೆ ಆ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದರೆ ಇವತ್ತು ನಿನ್ನೆ ನಾವು ನೋಡಿದಂಗೆ BJPಯ ಮಂಡಲದಿಂದ ಒಂದು ಪ್ರತಿಭಟನೆ ಇಟ್ಕೊಂಡ್ರು. ಅದರ ನೇತೃತ್ವ ವಹಿಸಿದ್ರು ನಾವು SC ಮೇಲಂತವರು ಹಿರಿಯ ರಾಜಕಾರಣಿ ಮತ್ತು MLC ಆದಂಥವರು. ನಾನು ಹೇಳೋದು, ಈ ಅಧಿಕಾರ 25 ವರ್ಷ ಅಧಿಕಾರ ಅನುಭವಿಸಿದವರು ನಾವು 2.5 ವರ್ಷದಲ್ಲಿ ಇವತ್ತು ಹಲವಾರು ಕಾಮಗಾರಿಗಳನ್ನ ನಮ್ಮ ಶಾಸಕರು. ಬಿಜೆಪಿ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆ ಇದ್ದಷ್ಟು ರಾಜಕೀಯ ಮಾಡಿದರೆ ವ್ಯವಸ್ಥೆಗೂ ಒಳ್ಳೆಯದು ಎಂದು ಹೇಳಿದ ಅವರು, ಕ್ಷೇತ್ರದ ಜನರು ಬಿಜೆಪಿಯನ್ನು ಮರೆಯುತ್ತಿದ್ದಾರೆ ಎಂಬ ಆತಂಕದಿಂದ ಪ್ರತಿಭಟನೆಯ ನಾಟಕವಾಡುತ್ತಿದ್ದಾರೆ ಎಂದು ದೂರಿದರು. ಇಷ್ಟು ವರ್ಷದ ಅವಧಿಯಲ್ಲಿ ನಾವು ಎಷ್ಟು CM ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಸೋಮವಾರ ತಾಲೂಕಿಗೆ ಹೆಚ್ಚು ಮಾಡಿ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ? ಬರೀ ಸೋಮವಾರ ತಾಲೂಕಿಗೆ ಹೆಚ್ಚು ಮಾಡೋಣ, ಇಡೀ ನಮ್ಮ ಕ್ಷೇತ್ರ ಬೇಡ. ಅದರಿಂದ ನಾನು ಹೇಳೋದು, ಅವರು ಪ್ರತಿಭಟನೆ ಮಾಡಲಿ, ಯಾವ ರೀತಿ ಪ್ರತಿಭಟನೆ ಮಾಡಬೇಕು, PWD ಕರ್ಸ್ಕೊಂಡು ಮಾಜಿ MLC ಆದಂಥವ್ರು ಕರ್ಸ್ಬೇಕು. ಅವ್ರಿಗೇನು ಅಧಿಕಾರ ಇಲ್ವಾ? ಕರ್ಸ್ಬಿಟ್ಟು ಅವನು ಯಾರು AWD ಕರ್ಸ್ಬಿಟ್ಟು ಕೂರಿಸ್ಕೊಂಡು ಏನಪ್ಪ ಇದು ಯಾಕೆ ಮಾಡ್ತಿದ್ಯಾ? ಎಲ್ಲ ಅನುಭವ ಅವರಿಗಿದೆ. ಅದೇ ಅವ್ರು ಮೊದಲು ರಸ್ತೆ ಮಾಡಿದ್ರು. ಕಳೆದ ಇಲ್ಲಿಂದ ನಮ್ಮ ರಿವರ್ಸಸ್ ಕ್ಲಬ್ಬಿಂದ ಆಲೆಕಟ್ಟೆ ಮೂಲೆಯವರಿಗೆ, ಪದ್ಮಕಂಡದ ಮೂಲೆಯವರಿಗೆ ಅದು ರೋಡ್ ನೋಡಿದ್ದೀರಾ? ಅದು ಯಾವುದು ಸ್ಥಿತಿಲಿದೆ? ಅತ್ಯುತ್ತಮವಾಗಿದೆಯಾ? ರೋಡ್ಗಳನ್ನ ಯಾವತ್ತು ಏನು ಸೀಪೇಜ್ ಇರ್ಬೋದು, ಟೆಕ್ನಿಕ್ ಕಾರಣದಿಂದ ರೋಡ್ಗಳು ಕೆಲವು ಹಾಳಾಗಿದೆ. ಎಲ್ಲ ಕಳಪೆನೇ ಅಲ್ಲ ಮುಖ್ಯ. ನಮ್ಮದು ಭಾರಿ ಮಳೆ ಆಗೋಂಥ ಪ್ರದೇಶ. ಅದರಿಂದ ನಾನು BJP ಮಿತ್ರರು ಆರೋಪ ಮಾಡೋದು ಬಿಡಿ. ಈ ಚುನಾವಣೆಗೋಸ್ಕರ ಗಿಮಿಕ್ಗೋಸ್ಕರ ಆರೋಪ ಮಾಡೋದು ಬಿಡಿ. ನಿಮ್ಮನ್ನು ಜನ ಮರ್ತು ಹೋಗ್ತಾರೆ ಅಂತ ಹೇಳಿ ನೀವು ಆರೋಪ ಪ್ರತಿಭಟನೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಶಾಸಕರು ಅತ್ಯುತ್ತಮ ಕೆಲಸ ಮಾಡ್ತಾರೆ. ಅವರು ನಿಮ್ಮ BJP ಮುಖಂಡಗಳೇ ತುಂಬ ಜನ ಶಾಸಕರು ಬಂದು ಏನು ಕೆಲಸ ಬೇಕಾದ್ರೂ ಮಾಡ್ಕೊಳ್ಳೋ, ಅವ್ರು ಪಕ್ಷ ಭೇದ ಮಾತ್ರ ಮಾಡ್ಕೊಳ್ತಿದ್ದಾರೆ. ನಾನು ನೋಡಿದ್ದೀನಿ, ಪಕ್ಷ ಭೇದ ಮಾತ್ರ ಮಾಡ್ಕೊಂಡಿದ್ದಾರೆ. ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಹೆಚ್ಚಿನ ಬೂತುಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳು ಬೀಳುತ್ತಿವೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ. ಆದರೂ ಕಳೆದ 25 ವರ್ಷಗಳಿಂದ ತೋಳೂರು ಶೆಟ್ಟಳ್ಳಿ ಕೂತಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಅಂದಿನ ಬಿಜೆಪಿ ಶಾಸಕರು ಅನುದಾನ ಕೊಡಲಿಲ್ಲ. ರಸ್ತೆ ಮಾಡಲು ಕಾಂಗ್ರೆಸ್ ಶಾಸಕರು ಗೆದ್ದು ಬರಬೇಕಾಯಿತು ಎಂದು ಟೀಕಿಸಿದರು. ಡಾಕ್ಟರ್ ಮಂತರ್ಗೌಡ ಅವರು ಆಲೆಕಟ್ಟೆ ರಸ್ತೆಯಿಂದ ಹರಪಳ್ಳಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಗೆ 20 ಕೋಟಿ ರೂಪಾಯಿಗಳ ಅನುದಾನ ಕಲ್ಪಿಸಿದ್ದಾರೆ. ಬಹುತೇಕ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಗುಣಮಟ್ಟದ ಕಾಮಗಾರಿ ನಡೆದಿರುವ ಬಗ್ಗೆ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. 2 ಕೋಟಿ ದುಡ್ಡನ್ನು ನಾವು ಯಾರೋ ಮಾಡಿದಂತ ಇದಕ್ಕೆ ನಾವು ರಾಜಕೀಯ ಮಾಡ್ಕೋಬಹುದು. ಅವತ್ತಿಂದ ಇವತ್ತವ್ರಿಗೆ ದುಡ್ಡು ಹಾಕಲಿಲ್ಲ. ಬಂಡವಾಳ ಈಗ ಅಧಿಕಾರ ಇದ್ದಾಗ ಹೋಗಿ 2018ರಿಂದ 13 ಅಧಿಕಾರ ಇತ್ತು. ಪುನಃ 2019ರಿಂದ 23 ಅಧಿಕಾರ ಇತ್ತು. ಸ್ವತಃ ಮಂತ್ರಿಗಳೇ ಆಗಿದ್ರು. ಮೇಧಪ್ನವ್ರು ಬಂದಿರೋ MLCನೂ ಆಗಿದ್ರು. ಅವ್ರಿಗೆ ಯಾರು ಕಂಡೇ ಇರುವಾಗ ಅಭಿವೃದ್ಧಿ ಮಾಡೋದು ಹೊಗಳಿ, ಅಭಿವೃದ್ಧಿ ಮಾಡದೆ ಅಂತ ಹೇಳಿ ನಮಗೆ ಕೊಟ್ಟಿರೋದು 2.5 ವರ್ಷ. ನಮ್ಗೆ ಅವ್ರಿಗೆ 25 ವರ್ಷ ಬೇಡ. ಯಾವುದು 5-10 ವರ್ಷದಲ್ಲಿ ಮಂತ್ರಿಗೌಡರು ಅವರ ಏನಿದ್ರು ಮುಂದೆ ಪುನಃ ಆಶೀರ್ವಾದ ಮಾಡಿದರೆ ಪುನಃ 5 ವರ್ಷದಲ್ಲಿ ಅವ್ರು ಏನು ಮಾಡ್ಬೇಕಂತ ಮಾಡ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ನೋಡಿ, ಇವತ್ತು
ಬಸ್ ಸ್ಟ್ಯಾಂಡು ನೋಡಿ 7ನೇ ತಾರೀಕು ನಮ್ಮ ಬಸ್ ಸ್ಟ್ಯಾಂಡ್ ಇಷ್ಟು 60-75 ವರ್ಷ ಸ್ವತಂತ್ರ ಬಂದು ಬೇಕಾದಷ್ಟು ಜನ ಆಳು ಹೋಗಿದ್ರು. ಈ ಮಂತ್ರಗೌಡರು ಮನ್ಸು ಮಾಡಿ 1 ವರ್ಷ 2 ವರ್ಷ ಆಯಿತು ನಾವು ಬಂದಿದ್ದು. 1 ವರ್ಷ ಫಸ್ಟ್ ಗೆದ್ದಾಗ ಹೊಸ ಹುಡುಗ ಒಂದು ಸ್ವಲ್ಪ ಎಲ್ಲ ತಿರುಗಾಡಿ ಮಾಡಿ ಏನು ಸಮಸ್ಯೆ ಅಂತ ನೋಡಬೇಕು. ನಂತರ ಬಂದಾಗ 1.5 ವರ್ಷದಲ್ಲಿ ಇಷ್ಟು 65-70 ಲಕ್ಷ ತಂದು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಸಚಿವ ಸಂಸ್ಥೆ ಪಂಚಾಯತಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ಜಾಗನ ಬಿಡಿಸ್ಕೊಂಡು ಎಲ್ಲ ರೀತಿ ಯಶಸ್ವಿಯಾಗಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ನಾಡು 7ನೇ ತಾರೀಕು ಲೋಕಾರ್ಪಣೆಗೊಳಿಸಿದ್ವಿ. ಆಲೆಕಟ್ಟೆ ರಸ್ತೆಯಲ್ಲಿ ಸ್ವಲ್ಪ ಭಾಗ ಕಾಂಕ್ರೀಟೀಕರಣವಾಗಬೇಕಿದೆ. ಕಳೆದ ಮೇಯಿಂದ ನವೆಂಬರ್ ತನಕ ಮಳೆಗಾಲವಿತ್ತು. ರಸ್ತೆ ಬದಿಯಲ್ಲಿ ಮರ ತೆರವುಗೊಳಿಸಲು ಅರಣ್ಯ ಇಲಾಖೆಯಿಂದ ಸಿಗಬೇಕಾದ ಅನುಮತಿ ವಿಳಂಬವಾಗಿರುವುದರಿಂದ 1-2 ಕಿಲೋಮೀಟರ್ ಕಾಮಗಾರಿ ವಿಳಂಬವಾಗಿದೆ. ಮಾರ್ಚ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಇಂಜಿನಿಯರ್ಗಳು ತಿಳಿಸಿದ್ದಾರೆ. ಈ ಸಮಸ್ಯೆಗಳು ಬಿಜೆಪಿ ಮುಖಂಡರಿಗೂ ಗೊತ್ತಿರುವ ವಿಷಯವಾಗಿದೆ. ಆದರೂ ಪ್ರತಿಭಟನೆ ನೆಪದಲ್ಲಿ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಶಾಸಕರಿಗೆ ಧಿಕ್ಕಾರ ಕೂಗುವುದು ಖಂಡನೀಯ ಎಂದು ಹೇಳಿದರು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ. ಏನೋ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟದ ರೂಪೋಸಿದ್ರೆ ಅದನ್ನು ಹೇಳಿಕೊಡ್ಲಿ. ಹಿರಿಯರಿದ್ದಾರೆ, ಯಾರು ಕೇಳಲ್ಲ ಅಲ್ಲ, ಎಲ್ಲರೂ ಕೇಳ್ತೀವಲ್ಲ. ಬೇರೆ ಯಾರು ವಿಷಯಗಳಲ್ಲಿ ಈಗ CID ಹೋರಾಟ ಆಯಿತು, ಎಲ್ಲ ಸೇರ್ಕೊಂಡೇ ಮಾಡಿದ್ರು. ಕಾಂಗ್ರೆಸ್ ಅವರು ಮಾಡಿದ್ರು, BJP ಜನರು ಎಲ್ಲರೂ ಮಾಡಿದ್ರು. ಇವತ್ತು ಉತ್ತರ ಸಿಗ್ತಲ್ಲ ಅದಕ್ಕೆ. ನಾವಿಲ್ಲ ಅಂತ ಇವತ್ತು ಕಮಿಟಿ ಆಗಿದೆ. ನಾಳೆ ದಿವಸ ಕಮಿಟಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಂಬಿದ್ದೀವಿ. ಅದರಿಂದ ರಾಜಕಾರಣ ಬಿಡಿ. ರಾಜಕಾರಣ ಎಲೆಕ್ಷನ್ ಬಂದೇ ಬರುತ್ತೆ, ಮಂಡಲ ಪಂಚಾಯತ್ ಬರುತ್ತೆ, ಜಿಲ್ಲಾ ಪಂಚಾಯತ್ ಬರುತ್ತೆ, ವಿಧಾನಸಭೆ ಬರುತ್ತೆ, ಎಲ್ಲದಕ್ಕೂ ಎಲೆಕ್ಷನ್ ಇರುತ್ತೆ. ಅವತ್ತು ಫೇಸ್ ಮಾಡೋದು ಎಲೆಕ್ಷನ್ನ. ಇವು ದಯವಿಟ್ಟು ಈ ವಿಚಾರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನೀವು ಈ ಎಲ್ಲ ವ್ಯವಹಾರಿಕವಾಗಿ ಅಧಿಕಾರಿಗಳ ಸಂಪರ್ಕ ಸಾಧಿಸಿ ಏನಾಗಬೇಕು ಬಿಟ್ಟು ಜನಗಳಿಗೆ ತಪ್ಪಭಿಪ್ರಾಯ ಮೂಡಿಸೋಕೆ ನಮ್ಮಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಜನಗಳನ್ನ ಎಲ್ಲರೂ ಬುದ್ಧಿವಂತರೆ. ಏನಾಗಬೇಕು ಈಗ 3 ತಿಂಗಳು ಆಗಿಲ್ಲ, 4 ದಿನ ರಸ್ತೆ ಆಗಿರುತ್ತೆ, ಅವ್ರಿಗೂ ಖುಷಿ ಆಯ್ತದೆ. ಪ್ರತಿಭಟನೆಯಲ್ಲಿದ್ದ ಅನೇಕರು ಬಿಜೆಪಿ ಶಾಸಕರಿದ್ದ ಸಂದರ್ಭ ಗುತ್ತಿಗೆದಾರರಾಗಿ ಸಾಧನೆ ಮಾಡಿದವರು. ಕೆಲವರನ್ನು ಕಪ್ಪು ಪಟ್ಟಿಗೆ ಸೇರಿಸುತ್ತೇನೆ ಎಂದು ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಅವರು ಅಂದೇ ಎಚ್ಚರಿಕೆ ನೀಡಿದ್ದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿತ್ತು. ಈಗ ಅವರುಗಳು ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. 2.5 ವರ್ಷಗಳಲ್ಲಿ ಮಡಿಕೇರಿ ಕ್ಷೇತ್ರಕ್ಕೆ 1,700 ಕೋಟಿ ರೂಪಾಯಿಗಳಷ್ಟು ಅನುದಾನ ಹಾಲಿ ಶಾಸಕರು ತಂದಿದ್ದಾರೆ. ಬಿಜೆಪಿ ಮುಖಂಡರಿಗೆ ಅನುಮಾನವಿದ್ದರೆ ಇಲಾಖೆಗಳ ಮೂಲಕ ಮಂಜೂರಾದ ಕಾಮಗಾರಿಗಳು, ಪ್ರಗತಿಯಲ್ಲಿರುವ ಕಾಮಗಾರಿಗಳು ಹಾಗೂ ಪೂರ್ಣಗೊಂಡ ಕಾಮಗಾರಿಗಳ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ವಿವರ ಪಡೆದುಕೊಳ್ಳಬಹುದು ಎಂದು ಹೇಳಿದರು.